ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆಗಿದ್ದೀನಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಜ್ಯೂಸಿ ಆಗಿರುವಂಥ ಗೋಬಿ ಮಂಚೂರಿನ ಮಾಡೋದು. ಅದು ಹೇಗಪ್ಪ ಮಾಡೋದು ಅಂದರೆ, ಒಂದು ಜಾರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಒಂದು 2 ಕ್ಯೂಬಷ್ಟು ಬೆಲ್ಲ. ಸ್ಮೂತಾಗಿ ಗ್ರಿಂಡಿಂಗ್ ಏನು ಬೇಡ, 2 ಸರಿ ಗ್ರಿಂಡ್ ಆದರೆ ಸಾಕು. ನಾನು ಮುಂಚೆನೇ ಈ ಗೋಬಿನ ತಯಾರು ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾನು ಕ್ಯಾಬೇಜ್, ಕಾರ್ನ್ಫ್ಲೋರ್, ಕಲರ್ಗೆ ಅಂತ ಬೀಟ್ರೂಟ್, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಹಾಕಿ ನಾವು ಫ್ರೈ ಮಾಡ್ಕೊಂಡ್ವಿ. ನೆಕ್ಸ್ಟು ಸೋಯಾ ಸಾಸ್, ಇದು ತುಂಬ ಇಂಪಾರ್ಟೆಂಟು. ಮನೆಯಲ್ಲೇ ಮಾಡ್ಕೋಬೋದು. ಹುಣಸೆ ಹುಳಿನ ಕಿವುಚ್ಕೊಂಡು ಇಟ್ಕೋಬೇಕಷ್ಟೆ. ಬಾಣಲಿಲಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಗಲೇ ನಾವು ತಯಾರಿಸ್ಕೊಂಡಂತಹ ಒಂದು ಪೇಸ್ಟ್ನ ಅದಕ್ಕೆ ಹಾಕಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು, ಜಾಸ್ತಿ ಏನು ಬೇಡ. ಅದಾದಮೇಲೆ ಒಂದು 2 ಸ್ಪೂನಷ್ಟು ನಾವು ಹುಣಸೆ ಹುಳಿನ ಹಾಕಬೇಕು. ಬಟ್ ನನಗೊಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾವು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಸೊ ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು. ಸ್ವಲ್ಪ ಕಾರ್ನ್ಫ್ಲೋರ್ನ ತೊಗೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಒಂದು 4 ಸ್ಪೂನಷ್ಟು ಹಾಕಬೇಕು. ಯಾಕೆಂದರೆ ಅದು ಕಂಟೆಸ್ಟೆನ್ಸಿ ಹೇಳ್ತೀವಲ್ಲ, ಜ್ಯೂಸಿಯಾಗಿ ಬರಬೇಕಲ್ಲ. 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಆಮೇಲೆ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಲ್ಲಿ, ಇದು ಆಪ್ಷನ್ನು, ಗ್ರೀನ್ ಚಿಲ್ಲಿ ಆಪ್ಷನ್ನು. ನಮ್ಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ನೋ ಪ್ರಾಬ್ಲಮ್. ಸೊ ನೀವು ಕ್ಯಾಪ್ಸಿಕಮ್ ಯೂಸ್ ಮಾಡ್ಬೋದು. ಫ್ರೈ ಮಾಡಿರೋಂಥ ಗೋಬಿನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜ್ಯೂಸಿ ಆಗಿರೋವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಾಗಿರೋವಂಥ ಗೋಬಿ ರೆಡಿ ಆಗುತ್ತೆ. ಇವಾಗ ರೆಡಿ ಆಗಿದೆ. ಸೊ ಇದರ ರಿವ್ಯೂನ ಹೇಳಬೇಕಲ್ವ, ಈಗ ರಿಸಲ್ಟ್ ಹೇಗಿದೆ ತಿಂದು ನೋಡಿ ಹೇಳಬೇಕು. ಅದಕ್ಕೋಸ್ಕರ ನಾನು ಇವಾಗ ಶೆಫ್ ಹತ್ರ ಹೋಗ್ತಾ ಇದ್ದೀನಿ. ಅವರು ಹಳೆ ಕಾಲದ ಶೆಫ್, ನಮ್ಮ ಅಜ್ಜಿ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅವ್ರು ಇವಾಗ ತಿಂದು ಹೇಗಿದೆ ಅಂತ ಹೇಳ್ತಾರೆ ನೋಡಿ. ಓ ಸೂಪರ್ ಅಂತೆ. ಇವಾಗ ನೆಕ್ಸ್ಟ್ ತಮ್ಮನ ಹತ್ರ ಹೋಗ್ತೀನಿ. ಬ್ರದರ್, ಮುಖ ತೋರಿಸ್ಬೇಡಪ್ಪ ನೀನು ಯೂಟ್ಯೂಬ್ ಚಾನಲಲ್ಲಿ, ನನಗೆ ನಾಚಿಕೆ ಆಗುತ್ತೆ ಅದು ಇದು ಅಂದರು. ಅವರು ಕೂಡ ಚೆನ್ನಾಗಿದ್ದೇನೆ ಅಂತ ಹೇಳಿದ್ರು. ಮನೇಲಿ ಎಲ್ಲರೂ ಚೆನ್ನಾಗಾಗಿದೆ ಅಂತಲೇ ಹೇಳಿದ್ರು. ಸೊ ನಾನು ಮಾಡಿರೋ ಗೋಬಿನ ಇವಾಗ ನಾನು ಟೇಸ್ಟ್ ಮಾಡಬೇಕು. ಸೊ ಇವಾಗ ನಾನು ಕೂಡ ಟೇಸ್ಟ್ ಮಾಡ್ತೀನಿ ನೋಡಿ. ವಾವ್, ನೋಡೋಕ್ಕೆ ಚೆನ್ನಾಗಿದೆ, ಬಟ್ ತಿನ್ನೋಕ್ಕೆ ಸೂಪರ್. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1K ನಿಯರ್ ಇದ್ದೀನಿ ಆ್ಯಕ್ಚುಲಿ. ಇವಾಗ ಸಬ್ಸ್ಕ್ರೈಬರ್ಸ್ 100 ಆದರೆ 1K ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.